ವಿದ್ಯಾರ್ಥಿಗಳೇ, ಇಂದು ನಿಮಗೆ ವಿಜ್ಞಾನಕ್ಕೆ ಸಂಬಂಧಪಟ್ಟಂತೆ ಒಂದು ರಸಾಯನಶಾಸ್ತ್ರದ ತರಗತಿಯನ್ನು ತೆಗೆದುಕೊಳ್ಳೋಣ. ತರಗತಿಯನ್ನು ತೆಗೆದುಕೊಳ್ಳಲಿಕ್ಕೆ ಪೂರ್ವದಲ್ಲಿ ಕೆಲವೊಂದು ವಸ್ತುಗಳನ್ನು ನಾನು ನಿಮಗೆ ತೋರಿಸ್ತೀನಿ. ಆ ವಸ್ತುಗಳ ಹೆಸರನ್ನು ಹೇಳ್ಬೇಕು. ಅರ್ಥಾಯ್ತಾ? ಇದೇನಿದೆ? ಪೆನ್. ಇದ್ರ ಕೆಲಸ ಏನು? ಬರೆಯೋದು. ಇದ್ರೊಳಗಡೆ ಒಂದು ಹಾಕಿದ್ದಾರೆ. ಏನ್ ಹಾಕಿದ್ದಾರೆ? ಇಂಕನ್ನ ಹಾಕಿದ್ದಾರೆ. ಅರ್ಥಾಯ್ತಾ? ಇದು ಜಾಮೆಟ್ರಿ ಬಾಕ್ಸ್. ಇದ್ರದ್ದು ಏನು ಯೂಸ್ ಇದೆ? ಜಾಮೆಟ್ರಿ ಬಾಕ್ಸ್ ಇಂದ ಏನಿದೆ ಯೂಸು? ನಮ್ಮ ವಿಜ್ಞಾನಕ್ಕೆ ಸಂಬಂಧಪಟ್ಟದ್ದಾಗಿರ್ಬೋದು ಅಥವಾ ಗಣಿತಕ್ಕೆ ಸಂಬಂಧಪಟ್ಟಂತೆ ಕೆಲವೊಂದು ಚಿತ್ರಗಳನ್ನಾಗಿರ್ಬೋದು ಅಥವಾ ಕೆಲವೊಂದು ಏನ್ ಮಾಡ್ತೀವಿ, ತ್ರಿಭುಜಗಳನ್ನ ರಚಿಸಬೇಕಾದ್ರೆ ಇವುಗಳನ್ನ ಬಳಕೆಯನ್ನ ಮಾಡ್ತೀವಿ. ಅರ್ಥಾಯ್ತಾ? ಹಾಗಾದ್ರೆ ಇದರಲ್ಲಿ ಕೆಲವೊಂದು ವಸ್ತುಗಳದು, ಆ ವಸ್ತುಗಳನ್ನ ತೋರಿಸ್ತೀವಿ. ಇದೇನಿದೆ? ಪೆನ್ಸಿಲ್. ಅರ್ಥಾಯ್ತಾ? ಈ ಪೆನ್ಸಿಲ್ ಯಾವ ಕಲರ್ ಅಂತಂತಿದೆ? ಬ್ಲ್ಯಾಕ್. ಇದ್ರೊಳಗಡೆ ಇರ್ತದಲ್ಲ, ಇದಕ್ಕೆ ಏನಂತ ಕರಿತೀವಿ? ಲೆಡ್ ಅಂತ ಹೇಳಿ ಕರಿತೀವಿ. ಅರ್ಥಾಯ್ತಾ? ಸೀಸಾ ಅಂತ ಹೇಳಿ ಕೂಡ ಕರಿತೀವಿ. ಅರ್ಥಾಯ್ತಾ? ಈ ಸೀಸವನ್ನ ಯಾವುದರಿಂದ ಆಗಿದೆ? ಇದು ಅಣುಗಳಿಂದ ಆಗಿದೆ. ಈ ಅಣುವನ್ನು ನಾವೇನಾದ್ರೂ ಕೂಡ ನೀವೇನ್ ಮಾಡ್ತೀರಿ ಅಂತ ಹೇಳಿದ್ರೆ, ಈ ಎರೈಸರ್ ತಗೊಂತೀರಿ. ಎರೈಸರ್ ತಗೊಂಡು ನೀವೇನ್ ಮಾಡ್ತೀರಪ್ಪ ಅಂತ ಹೇಳಿದ್ರೆ ಇದನ್ನ ಶಾರ್ಪ್ ಆಗೋರು ಕೂಡ ಏನ್ ಮಾಡ್ತೀರಿ? ಇದನ್ನ ಏನ್ ಮಾಡ್ತೀರಿ? ಶಾರ್ಪ್ ಆಗೋರು ಕೂಡ ಎರಿಸಿ ಶಾರ್ಪ್ ಆಗಿ ಮೇಲೆ ಒಂದು ಪಾಯಿಂಟ್ ವ್ಯೂ ಬಂದ್ಮೇಲೆ ಅದನ್ನ ಏನ್ ಮಾಡ್ತೀರಿ ನೀವು? ಇದು ಶಾರ್ಪ್ನರ್. ಇದನ್ನ ಏನ್ ಮಾಡ್ತೀರಪ್ಪ ಅಂತ ಹೇಳಿದ್ರೆ ಎರೈಸರ್ ತಗೊಂಡು ಏನ್ ಮಾಡ್ತೀರಿ? ಇದನ್ನ ನೀಟಾಗಿ ಈ ರೀತಿಯಾಗಿ ತೆಗಿತೀರಿ. ಇದು ವಿಭಜಿಸ್ತಾ ಹೋಗ್ತೀರಿ. ಈಗ ನೋಡ್ರಿ, ಈ ರೀತಿಯಾಗಿ ವಿಭಜನೆ ಆಗ್ತಾ ಹೋಗ್ತದೆ. ಅರ್ಥಾಯ್ತಾ? ಇಲ್ಲಿ ಕೊನೆಗೆ ಒಂದು ಪಾಯಿಂಟ್ ಉಳ್ಕತ್ತೈತಿ. ಪೂರ್ಣ ನೀವು ವಿಭಜಿಸ್ತಾ ಹೋದ್ರೆ ಕೊನೆಗೆ ಒಂದು ಪಾಯಿಂಟ್ ಉಳ್ಕತ್ತೈತಿ. ಅದನ್ನು ವಿಭಜಿಸಲು ಆಗ್ತತಾ? ಇಲ್ಲ. ವಿಭಜಿಸಲು ಸಾಧ್ಯವಾಗದ ಅಭೇದ್ಯವಾದ ಕಣ ಒಂದೇನಾಗ್ತೈತಿ? ಉಳ್ಕೊಳ್ತೈತಿ. ಅದನ್ನ ನಾವೇಂತ ಕರಿತೀವಿ ಅಂತ ಹೇಳಿದ್ರೆ ಪರಮಾಣು ಅಂತ ಹೇಳಿ ಕೂಡ ಕರಿತೀವಿ. ಅರ್ಥಾಯ್ತಾ? ಅದನ್ನೇಂತ ಕರಿತೇವೆ? ಪರಮಾಣು ಅಂತ ಹೇಳಿ ಕೂಡ ಕರಿತೀವಿ. ಅರ್ಥಾಯ್ತಾ? ಹಾಗಾದ್ರೆ ಇಂದಿನ ತರಗತಿಯಲ್ಲಿ ಪರಮಾಣುವಿನ ರಚನೆಯ ಬಗ್ಗೆ ತಿಳ್ಕೊಳ್ಳೋಣ. ಪರಮಾಣುವಿನ ರಚನೆ. ಈಗ ಪರಮಾಣು ಒಂದು ಸ್ವಲ್ಪ ಕಾನ್ಸೆಪ್ಟ್ ಮೂಡ್ತೀವಿ. ಪರಮಾಣು ಅಂದ್ರೆ ಏನ್ ಮೂಡ್ತಮ್ಮ? ಎರಡು. ಪರಮಾಣು ಅಂದ್ರೆ ಏನ್ ಮೂಡ್ತೀನಿ ಕಾನ್ಸೆಪ್ಟ್? ವಿಭಜಿಸಲು ಸಾಧ್ಯವಾಗದ ಅಭೇದ್ಯವಾದ ಕಣ. ಅಭೇದ್ಯವಾದ ಕಣ ಅದನ್ನ ಏನಂತ ಕರಿತೀವಿ? ಪರಮಾಣು ಅಂತ ಕೂಡ ಕರಿತೀವಿ. ಅರ್ಥಾಯ್ತಾ? ಈಗ ನಾವು ಪರಮಾಣುಗಳಲ್ಲಿ ಘನ ರೂಪದ ಪರಮಾಣುಗಳು ಅದಾವು, ದ್ರವ ರೂಪದ ಪರಮಾಣುಗಳು ಅದಾವು, ಅನಿಲ ರೂಪದ ಪರಮಾಣುಗಳು ಕೂಡ. ಮೂರು ರೀತಿಯಲ್ಲಿ ಕೂಡ, ಮೂರು ಸ್ಥಿತಿಯಲ್ಲಿ ಕೂಡ ನಾವೇನ್ ಮಾಡ್ತೇವೆ? ಪರಮಾಣುಗಳನ್ನ ನೋಡ್ತೇವೆ. ಆ ಪರಮಾಣುಗಳು ಅಂತ ಹೇಳಿ ಕೂಡ ಕರಿತೀವಿ ಮತ್ತು ಧಾತುಗಳು ಅಂತ ಹೇಳಿ ಕೂಡ ಕರಿತೀವಿ. ನಮ್ಮ ದಿನನಿತ್ಯ ಜೀವನದಲ್ಲಿ ಕೂಡ ಈ ಧಾತುಗಳು ಮತ್ತು ಪರಮಾಣುಗಳ ಅನ್ವಯ ನಮಗೆ ಆಗ್ತದೆ. ಅರ್ಥಾಯ್ತಾ? ಆಹಾರದಲ್ಲಿ ಕೂಡ ಕೆಲವೊಂದು ಧಾತುಗಳನ್ನ ನಾವೇನ್ ಮಾಡ್ತೇವೆ ಅಂತ ಹೇಳಿದ್ರೆ ಬಳಕೆಯನ್ನ ಮಾಡ್ತೇವೆ. ಉಸಿರಾಟ ಕ್ರಿಯೆಗೂ ಕೂಡ ನಾವು ಧಾತುಗಳನ್ನ ಬಳಕೆಯನ್ನ ಮಾಡ್ತೇವೆ. ಅರ್ಥಾಯ್ತಾ? ಉಸಿರಾಟ ಕ್ರಿಯೆಗೆ ಯಾವ ಧಾತುವನ್ನು ಬಳಕೆಯನ್ನ ಮಾಡ್ತೇವೆ ಹೇಳ್ರಿ? ನಾವು ಯಾವ ಗಾಳಿಯನ್ನ ತೆಗೆದುಕೊಳ್ತೇವೆ? ಆಕ್ಸಿಜನ್. ಆಮ್ಲಜನಕ ಅಂತ ಹೇಳಿ ಕೂಡ ಕರಿತೇವೆ. ಆಮ್ಲಜನಕವನ್ನ ತೆಗೆದುಕೊಳ್ತೇವೆ. ಇಂಗಾಲದ ಡೈಆಕ್ಸೈಡ್ ಏನ್ ಮಾಡ್ತೇವೆ? ನಾವು ಹೊರಗಡೆ ಹಾಕ್ತೇವೆ. ಅರ್ಥಾಯ್ತಾ? ಉಸಿರಾಟ ಕ್ರಿಯೆ ಮಾಡ್ಲಿಕ್ಕೆ ಅನುಕೂಲ ಆಗ್ತದೆ. ನೋಡ್ರಿ, ಒಟ್ಟು ಧಾತುಗಳು ಎಷ್ಟದವು ಅಂತ ಹೇಳಿದ್ರೆ 118 ಧಾತುಗಳು. ಒಟ್ಟು ಧಾತುಗಳು ಎಷ್ಟು? 118 ಧಾತುಗಳು. ಇದರಲ್ಲಿ ಪ್ರಕೃತಿಯಲ್ಲಿ ದೊರೆತಿರುವಂತಹ ಧಾತುಗಳು, ಪ್ರಕೃತಿಯಲ್ಲಿ ದೊರೆತ ಧಾತುಗಳು 90. ಅಂದ್ರೆ ನಿಸರ್ಗದಲ್ಲಿ ಸಿಕ್ಕಿರುವಂತ ಧಾತುಗಳು 90. ಇನ್ನ ಕೃತಕವಾಗಿ ತಯಾರಿಸಿದಂತ ಧಾತುಗಳು, ಕೃತಕ ಧಾತುಗಳು ಎಷ್ಟು? 28. ಒಟ್ಟಾರೆ ಎಷ್ಟಾಗ್ತತಿ?
118 ಧಾತು. ಆಯ್ತಾ? ಈ 118 ಧಾತುಗಳಲ್ಲಿ ಘನ ರೂಪದವದವು, ದ್ರವ ರೂಪದವದವು ಮತ್ತು ಅನಿಲ ರೂಪ ಅಂತ ಹೇಳಿ ಕೂಡ ಕರಿತೀವಿ. ಸಾಲಿಡ್, ಲಿಕ್ವಿಡ್ ಅಂಡ್ ಗ್ಯಾಸಿಯಸ್ ಸ್ಟೇಟ್ ಅಂತ ಹೇಳಿ ಕೂಡ ಕರಿತೀವಿ. ಮೂರು ರೀತಿಯಲ್ಲಿ ಕೂಡ ನಾವೇನ್ ಮಾಡ್ತೇವಪ್ಪ ಅಂತಂದ್ರೆ ಧಾತುಗಳನ್ನ ನೋಡ್ತೇವೆ. ಈಗ ಸಾಮಾನ್ಯವಾಗಿ ನೀವು ಪಿರಿಯಾಡಿಕ್ ಟೇಬಲ್ ಈ 8ನೇ ಕ್ಲಾಸ್ನಲ್ಲಿ ಕೂಡ ಕಲ್ತೀರಿ. ಪರಮಾಣುವಿನ ಇದೇನಪ್ಪ ಅಂದ್ರೆ ಮಾಡರ್ನ್ ಪಿರಿಯಾಡಿಕ್ ಟೇಬಲ್ ಅಂತ ಹೇಳಿ ಕೂಡ ಕರಿತೀವಿ. ಎಲಿಮೆಂಟ್ಸ್ ಅನ್ನ ಜೋಡಿಸಿದ್ದಾರೆ. ಇಲ್ಲಿ ನೋಡಿ ಕೊಟ್ಟಿದ್ದಾರೆ. ಇಲ್ಲಿ ಗುಂಪುಗಳದವು ಮತ್ತ ವರ್ಗಗಳು. ಅರ್ಥ ಆಯ್ತಾ? 7 ವರ್ಗಗಳು 18 ಗುಂಪುಗಳಲ್ಲಿ ಏನ್ ಮಾಡಿದಾರೆ ಅಂತ ಹೇಳಿದ್ರೆ ಈ ಧಾತುಗಳನ್ನ ಏನ್ ಮಾಡಿದಾರೆ ವ್ಯವಸ್ಥಿತವಾಗಿ ಜೋಡಿಸಿದ್ದಾರೆ. ಅರ್ಥ ಆಯ್ತಾ? ಹಾಗಾದ್ರೆ ಇಲ್ಲಿ ಧಾತುಗಳಲ್ಲಿ ಕೂಡ ಏನದಪ್ಪ ಅಂದ್ರೆ ಮೆಟಲ್ಸ್ ಅದಾವ ಮತ್ತ ನಾನ್ ಮೆಟಲ್ಸ್ ಕೂಡ ಅದಾವ. ಅರ್ಥ ಆಯ್ತಾ? ಮೆಟಲ್ ಮತ್ತು ನಾನ್ ಮೆಟಲ್. ಇಲ್ಲಿ ನೆಕ್ಸ್ಟ್ ಮೆಟಲ್ಸ್ ನಲ್ಲಿ ಅಲ್ಕಲಿ ಮೆಟಲ್ಸ್ ಅಂತ ಹೇಳಿ ಕೂಡ ಬರ್ತವು. ನೆಕ್ಸ್ಟ್ ಅಲ್ಕಲಿ ಅರ್ತ್ ಮೆಟಲ್ಸ್ ಅಂತ ಹೇಳಿ ಬರ್ತವು. ಆಮೇಲೆ ಇನ್ನರ್ ಟ್ರಾನ್ಸಿಷನ್ ಮೆಟಲ್ಸ್ ಬರ್ತವು. ಆಮೇಲೆ ಲ್ಯಾನ್ಥನೈಡ್ಸ್ ಬರ್ತವು ಮತ್ತು ಆಕ್ಟಿನೈಡ್ಸ್ ಬರ್ತವು. ಆಮೇಲೆ ಟ್ರಾನ್ಸಿಷನ್ ಎಲಿಮೆಂಟ್ಸ್ ಅಂತ ಹೇಳಿ ಕೂಡ ಬರ್ತವು. ಆಮೇಲೆ ನೆಕ್ಸ್ಟ್ ಇಲ್ಲಿ ಈ ರೀತಿಯಾಗಿ ಏನಪ್ಪಾ ಅಂತಂದ್ರೆ ಇವುಗಳನ್ನ ನಾವು ವ್ಯವಸ್ಥಿತವಾಗಿ ಈ ಒಂದು ಪಿರಿಯಾಡಿಕ್ ಟೇಬಲ್ ಅಲ್ಲಿ ಜೋಡಿಸಿದ್ದಾರೆ. ಅರ್ಥ ಆಯ್ತಾ? ಆಮೇಲೆ ಪ್ರತಿಯೊಂದು ಧಾತುವು ಕೂಡ ಒಂದು ಪರಮಾಣು ಸಂಖ್ಯೆಯನ್ನು ಒಳಗೊಂಡಿರ್ತೈತಿ, ಪರಮಾಣು ರಾಶಿ ಸಂಖ್ಯೆಯನ್ನು ಒಳಗೊಂಡಿರ್ತೈತಿ. ಅರ್ಥ ಆಯ್ತಾ? ಹಾಗಾದ್ರೆ ಪರಮಾಣು ಸಂಖ್ಯೆ ಪ್ರತಿಯೊಂದು ಧಾತು ಅಂತ ಹೇಳಿದ್ರೆ ಇದು ಕೂಡ ಒಂದು ಧಾತು. ಇದೇನಿದೆ ಧಾತು. ಈ ಧಾತುವಿನಲ್ಲಿ ಪ್ರತಿಯೊಂದು ಧಾತುವಿನಲ್ಲಿ ಅಥವಾ ಪ್ರತಿಯೊಂದು ಪರಮಾಣುವಿನಲ್ಲಿ ಏನೇನಿರ್ತಾವಪ್ಪ ಅಂತ ಹೇಳಿದ್ರೆ ಪ್ರೋಟಾನ್ ಇರ್ತತಿ, ಮತ್ತ ನ್ಯೂಟ್ರಾನ್ ಇರ್ತತಿ, ಮತ್ತ ಎಲೆಕ್ಟ್ರಾನ್ ಇರ್ತವೆ. ಯಾವ್ಯಾವ ಇರ್ತಾವ? ಪ್ರೋಟಾನ್, ನ್ಯೂಟ್ರಾನ್ ಮತ್ತು ಇನ್ನೊಂದು ಎಲೆಕ್ಟ್ರಾನ್. ಇವು ಒಂದೊಂದು ಚಾರ್ಜಸ್ ಅನ್ನ ಒಳಗೊಂಡಿರ್ತವೆ. ಅರ್ಥ ಆಯ್ತಾ? ಧನಾತ್ಮಕವಾಗಿರ್ಬೋದು, ಋಣಾತ್ಮಕವಾಗಿರ್ಬೋದು, ಮತ್ತ ತಟಸ್ಥವಾಗಿರ್ಬೋದು ಅಂತ ಹೇಳಿ ಕೂಡ ಕರಿತೀವಿ. ಇಲ್ಲಿ ನೋಡ್ರಿ ಪ್ರೋಟಾನ್ ಏನಾಗಿರ್ತದಪ್ಪ ಅಂತ ಹೇಳಿದ್ರೆ ಪಾಸಿಟಿವ್ ಚಾರ್ಜ್ ಅನ್ನ ಒಳಗೊಂಡಿರ್ತದೆ. ಯಾವ ಚಾರ್ಜ್ ಅನ್ನ ಒಳಗೊಂಡಿರ್ತದೆ? ಪ್ರೋಟಾನ್ ಪಾಸಿಟಿವ್ ಚಾರ್ಜ್ ಅನ್ನ ಒಳಗೊಂಡಿರ್ತದೆ. ನ್ಯೂಟ್ರಾನ್ ತಟಸ್ಥವಾಗಿರ್ತದೆ. ಇತ್ತ ಪಾಸಿಟಿವ್ ಅಲ್ಲ, ಇತ್ಲಾಗ ನೆಗೆಟಿವ್ ಅಲ್ಲ. ಎಲೆಕ್ಟ್ರಾನ್ ಏನಾಗಿರ್ತದಪ್ಪ ಅಂತ ಹೇಳಿದ್ರೆ ನೆಗೆಟಿವ್ ಚಾರ್ಜ್ ಅನ್ನ ಒಳಗೊಂಡಿರ್ತದೆ. ನೋಡ್ರಿ ಪ್ರತಿಯೊಂದು ಧಾತು ಕೂಡ ಈ 118 ಧಾತುಗಳು ಅಂತ ಹೇಳಿದ್ವಲ್ಲ, ಈ 118 ಧಾತುಗಳು ಕೂಡ ಪ್ರೋಟಾನ್, ನ್ಯೂಟ್ರಾನ್ ಮತ್ತು ಎಲೆಕ್ಟ್ರಾನ್ ಗಳನ್ನ ಒಳಗೊಂಡಿರ್ತತಿ. ಅರ್ಥಾಯ್ತಾ? ಒಂದು ಪರಮಾಣುವಿನ ರಚನೆ ಆಗ್ಬೇಕಪ್ಪ ಅಂತ ಹೇಳಿದ್ರೆ ಅಲ್ಲಿ ಪ್ರೋಟಾನು ಬೇಕು, ನ್ಯೂಟ್ರಾನು ಬೇಕು, ಮತ್ತ ಎಲೆಕ್ಟ್ರಾನ್ಗಳು ಕೂಡ ಬೇಕು. ಅರ್ಥಾಯ್ತಾ? ಪ್ರೋಟಾನ್ ಮತ್ತು ನ್ಯೂಟ್ರಾನ್ ಗಳನ್ನ ಎರಡು ಕೂಡ್ಕೊಂಡಿರೋದನ್ನ ಅಂತ ಕರಿತಪ್ಪ ಅಂದ್ರೆ ಪರಮಾಣು ರಾಶಿ ಸಂಖ್ಯೆ ಅಂತ ಹೇಳಿ ಕೂಡ ಕರಿತೀವಿ. ಪ್ರತಿಯೊಂದು ಧಾತುವು ಕೂಡ ಒಂದು ರಾಶಿಯನ್ನ, ಒಂದು ತೂಕವನ್ನು ಕೂಡ ಒಳಗೊಂಡಿರ್ತತಿ. ಅರ್ಥಾಯ್ತಾ? ಈಗ ಫಾರ್ ಎಕ್ಸಾಂಪಲ್ ಇಲ್ಲಿ ಹೈಡ್ರೋಜನ್ ಅಂತ ಹೇಳಿ ಕೂಡ ಕರಿತೀವಿ. ಈಗ ನೋಡ್ರಿ ಇಲ್ಲಿ ಧಾತು ಅಂದ್ರೆ ಬೇರೆ, ಸಂಯುಕ್ತ ಅಂದ್ರೆ ಬೇರೆ ಅಂತ ತಿಳ್ಕೊಳ್ರಿ. ಫಸ್ಟ್ ಧಾತು ಅಂತ ಹೇಳಿದ್ರೆ ಸಿಂಗಲ್ ಇರ್ತದೆ. ಈಗ ಹೈಡ್ರೋಜನ್ ಇದೇನಿದೆ, ಇದು ಒಂದು ಧಾತು. ಆಕ್ಸಿಜನ್ ಒಂದು ಧಾತು, ಹೀಲಿಯಂ ಒಂದು ಧಾತು. ಅರ್ಥ ಆಯ್ತಾ? ಈಗ ಸಂಯುಕ್ತ ಅಂದ್ರೆ ಹೆಂಗಪ್ಪ ಅಂತೀರ? ಈ ಸಾಮಾನ್ಯವಾಗಿ ನೀರಿನ ಅಣು ಸೂತ್ರ ಏನು? H2O. ಇದು ಧಾತುನ ಅಥವಾ ಪರಮಾಣುನ? ಅಲ್ಲ, ಧಾತುನ ಅಥವಾ ಒಂದು ಸಂಯುಕ್ತ? ಏನಿದು? ಸಂಯುಕ್ತ. ಯಾಕೆ ಸಂಯುಕ್ತ ಆಯ್ತಿದ? ಇಲ್ಲಿ ಎಷ್ಟು ಧಾತುಗಳು ಸೇರ್ಕೊಂಡವು? 2. ಯಾವ್ಯಾವು? ಹೈಡ್ರೋಜನ್ ಮತ್ತು ಆಕ್ಸಿಜನ್. ನೋಡ್ರಿ ಒಂದು ಮತ್ತು ಒಂದಕ್ಕಿಂತ ಹೆಚ್ಚು ಧಾತುಗಳು ಸೇರ್ಕೊಂಡಾಗ ಅದನ್ನ ಅಂತ ಕರಿತೀವಿ ಸಂಯುಕ್ತ ಅಂತ ಹೇಳಿ ಕೂಡ ಕರಿತೀವಿ. ಒಂದಕ್ಕಿಂತ ಹೆಚ್ಚು ಧಾತುಗಳು ಸೇರ್ಕೊಂಡಿರ್ತವೆ. ನೋಡ್ರಿ ಹೈಡ್ರೋಜನ್ ಕೂಡ ಅನಿಲ, ಆಕ್ಸಿಜನ್ ಕೂಡ ಅನಿಲ. ಬಟ್ ನೀರು ಯಾವ ರೂಪದಲ್ಲಿ ಇರ್ತದೆ? ನೀರು ಅಂದ್ರೆ ಯಾವ ರೂಪ? ದ್ರವ ರೂಪ. ನೀರು 3 ರೀತಿಯಲ್ಲಿ ಬದಲಾವಣೆ ಆಗ್ತದೆ: ಘನ ರೂಪ, ದ್ರವ ರೂಪ ಮತ್ತು ಅನಿಲ ರೂಪ. ನೀರಿಗೆ -ಡಿಗ್ರಿ ಟೆಂಪರೇಚರ್ ಕೊಟ್ರೆ ಏನಾಗ್ತೈತಿ? ಘನ ರೂಪ. ಅದಕ್ಕೆ ಸ್ವಲ್ಪ ಟೆಂಪರೇಚರ್ ಕೊಟ್ರೆ ಏನಾಗ್ತೈತಿ? ದ್ರವ ರೂಪ ಆಗ್ತದೆ. ಅದಕ್ಕೆ ಇನ್ನೂ ಹೆಚ್ಚಿನ ಒಂದು ಟೆಂಪರೇಚರ್ ಕೊಟ್ರೆ ಏನಾಗ್ತೈತಿ? 100 ಡಿಗ್ರಿ ಸೆಲ್ಸಿಯಸ್ ಉಷ್ಣತೆಯನ್ನು ಕೊಟ್ರೆ ಏನಾಗ್ತದೆ? ನೀರು ಆವಿ ಆಗ್ತದೆ, ಎವಾಪರೇಟ್ ಆಗ್ತದೆ. ಅರ್ಥ ಆಯ್ತಾ? ವೆಪರೈಸೇಷನ್ ಅಂತ ಹೇಳಿ ಕೂಡ ಕರಿತೀವಿ. ನೋಡ್ಲಿ ಇದು ನೀರು ಐತಲ್ಲ, ಇದೊಂದು ಸಂಯುಕ್ತ. ಇವು ಹೈಡ್ರೋಜನ್ ಒಂದಾತು, ಆಕ್ಸಿಜನ್ ಒಂದಾತು. ಇವೆರಡು ಸೇರ್ಕೊಂಡಾಗ ಏನಾಯ್ತಪ್ಪ ಅಂತಂದ್ರೆ ನಮಗೆ ನೀರು ಏನಾಗ್ತತಿ? ಸಿಗ್ತದೆ. ಅರ್ಥ ಆಯ್ತಾ? ಈ ರೀತಿಯಾಗಿ ನಮಗೆ ಪರಮಾಣುಗಳು ಏನಾಗ್ತಾ ಹೋಗ್ತವೆ? ಸಿಗ್ತಾ ಹೋಗ್ತವೆ. ಈಗ ನೋಡ್ಲಿ ಒಂದು ಪರಮಾಣುವಿನ ರಚನೆಯ ಒಂದು ಮಾಡೆಲ್ ಇದೆ. ಇದು ನೋಡ್ರಿ, ಅಬ್ಸರ್ವ್ ಮಾಡ್ರೆ.
ಇದು ಪರಮಾಣುವಿನ ರಚನೆ, ಸ್ಟ್ರಕ್ಚರ್ ಆಫ್ ಆಟಮ್ ಅಂತ ಹೇಳಿ ಕೂಡ ಕರಿತೀವಿ. ಈಗ ನಾ ಹೇಳಿದಾಗಲೇ ಒಂದು ಪರಮಾಣು ಅಂತ ಹೇಳಿದ್ರೆ ಅದರಲ್ಲಿ ಪ್ರೋಟಾನ್, ನ್ಯೂಟ್ರಾನ್ ಮತ್ತು ಎಲೆಕ್ಟ್ರಾನ್ಗಳು ಕೂಡ ಕಂಡು ಬರ್ತವೆ ಅಂತ ಹೇಳಿದೆ. ಈಗ ಸಾಮಾನ್ಯವಾಗಿ ಅರ್ನೆಸ್ಟ್ ರುದರ್ಫೋರ್ಡ್ ಅವರ ಒಂದು ಅಟಾಮಿಕ್ ಮಾದರಿ ಇದೆ. ಇಲ್ಲಿ ಪ್ರೋಟಾನ್ ಇದೆ. ನೆಕ್ಸ್ಟ್ ಇಲ್ಲಿ ಸಾಮಾನ್ಯವಾಗಿ ಸ್ಥಿರ ಕಕ್ಷೆಯಲ್ಲಿ ಏನಾಗ್ತದಪ್ಪ ಅಂದ್ರೆ ಎಲೆಕ್ಟ್ರಾನ್ಸ್ಗಳು ಏನಾಗ್ತದವು ಇಲ್ಲಿ ಸುತ್ತುವರಿತಾ ಇದೆ. ಇಲ್ಲಿ ನೀಲ್ಸ್ ಬೋರ್ ಅವರು ಕೂಡ ಒಂದು ಮಾದರಿಯನ್ನು ಕೂಡ ಇಲ್ಲಿ ಒಳಗೊಂಡಿದೆ. ಇಲ್ಲಿ ಜೆ ಥಾಮ್ಸನ್ ರವರು ಕೂಡ ಒಂದು ಮಾದರಿಯನ್ನು ಮಾಡಿದ್ದಾರೆ. ಇಲ್ಲಿ ಧನ ವಿದ್ಯುತಾಂಶದ ಕಣಗಳು ಮತ್ತು ಋಣ ವಿದ್ಯುತಾಂಶದ ಕಣಗಳು ಅಂತ ಹೇಳಿ ಕೂಡ ಕರಿತೀವಿ. ಧನ ವಿದ್ಯುತಾಂಶದ ಕಣಗಳು ಅಂತ ಹೇಳಿದ್ರೆ ಯಾವಪ್ಪ ಅಂತ ಹೇಳಿದ್ರೆ ಪ್ರೋಟಾನ್ಸ್, ಋಣ ವಿದ್ಯುತಾಂಶದ ಕಣಗಳು ಅಂತ ಹೇಳಿದ್ರೆ ಎಲೆಕ್ಟ್ರಾನ್ಸ್ ಅಂತ ಹೇಳಿ ಕೂಡ ಕರಿತೀವಿ. ಇಲ್ಲಿ ರುದರ್ಫೋರ್ಡ್ ಅವರ ಪ್ರಯೋಗಗಳಲ್ಲಿ ಏನ್ ಮಾಡಿದಾರಪ್ಪ ಅಂದ್ರೆ ಒಂದು ರೇಡಿಯಂ ಅಲ್ಲಿ ಒಂದು ಚಿನ್ನದ ರೇಖೆಯನ್ನ ಏನ್ ಮಾಡಿದ್ರೆ ಇಲ್ಲಿ ಪಾಸ್ ಮಾಡಿದ್ರ. ಇಲ್ಲಿ ಆಲ್ಫಾ ಕಿರಣಗಳು ಏನಾಗ್ತಾವಪ್ಪ ಅಂದ್ರೆ ಚದುರುವಿಕೆ ಆಗ್ತದೆ. ಏನಾಗ್ತಾವ ಇಲ್ಲಿ ಚದುರುವಿಕೆ ಆಗುವುದರ ಮೂಲಕ ಒಂದು ಪರದೆಯ ಮೇಲೆ ಏನಾಗ್ತದಪ್ಪ ಅಂತ ಹೇಳಿದ್ರೆ ಪ್ರತಿದೀಪ್ತ ಪರದೆಯ ಮೇಲೆ ಏನಾಗ್ತದೆ ಇಲ್ಲಿ ನಾವು ಹಾದು ಹೋಗುವುದನ್ನ ನಾವು ಇಲ್ಲಿ ಏನ್ ಮಾಡ್ತೇವೆ ಅಂತ ಹೇಳಿದ್ರೆ ನೋಡ್ತೇವೆ. ಎಕ್ಸ್ರೇ ತೆಗೆಯೋದನ್ನ ನೋಡಿದ್ದೇನೆ ನೀವು. ಡಾಕ್ಟರ್ಸ್ಗಳು ನಿಮ್ಮ ಮೂಳೆಗಳು ಏನಾದ್ರು ಕೂಡ ಮುರಿದ್ವು ಅಥವಾ ಏನಾದ್ರು ಡ್ಯಾಮೇಜ್ ಆಗಿದ್ವು ಅಂತ ಹೇಳಿದ್ರ ಅದು ಹೊರಗಡೆ ನೋಡಿದ್ರೆ ನಮಗೆ ಗೊತ್ತಾಗಲಿಲ್ಲ. ಅದನ್ನ ನಾವೇನ್ ಮಾಡ್ತೇವೆ, ಎಕ್ಸ್ರೇನ ತೆಗಿಸ್ತೇವೆ. ಎಕ್ಸ್ರೇನ ತೆಗಿಸಿದಾಗ ಒಳಗಡೆ ಎಲ್ಲಿ ಅದು ಫ್ರಾಕ್ಚರ್ ಆಗಿದೆ ಅಂತ ಹೇಳಿ ಏನಾಗ್ತತಿ ಆ ಫಿಲ್ಮ್ಗಳಲ್ಲಿ ಏನಾಗ್ತದೆ ನಮ್ಗೆ ಜೆರಾಕ್ಸ್ ಪ್ರತಿಯಲ್ಲಿ ಬರ್ತೈತಿ. ಅವಾಗ ಗೊತ್ತಾಗ್ತದೆ ನಮ್ಗೆ ಏನಾಗಿದೆ ಅಂತ ಹೇಳ್ಬೇಕು. ಅರ್ಥಾಯ್ತಾ? ಅದನ್ನ ನಾವು ಪರೀಕ್ಷೆ ಮಾಡ್ಲಿಕ್ಕೆ ಕೂಡ ಏನ್ ಮಾಡ್ತೇವೆ ಅಂತ ಹೇಳಿದ್ರೆ ಆ ಒಂದು ಎಕ್ಸ್ರೇನು ಕೂಡ ಅಲ್ಲಿ ತೆಗಿತೇವೆ. ಅವಾಗ ಏನಾಗ್ತತಿ ಎಲ್ಲಿ ಏನಾಗ್ತದೆ ಚದುರುವಿಕೆ ಮೂಲಕ ಹೋಗ್ತವೆ ಆಲ್ಫಾ ಕಣಗಳು. ಇಲ್ಲಿ ಹೈಡ್ರೋಜನ್, ಹೀಲಿಯಂ, ಲಿಥಿಯಂ, ನಿಯಾನ್, ಸೋಡಿಯಂ ಮತ್ತು ಕ್ಯಾಲ್ಸಿಯಂ ಅನ್ನು ಕೂಡ ಕೊಟ್ಟರೆ ಈ ಮೂಲವಸ್ತು ಪರಮಾಣುಗಳ ಇಲೆಕ್ಟ್ರಾನಿಕ್ ವಿನ್ಯಾಸವನ್ನು ಕೂಡ ಇಲ್ಲಿ ಬರೆದಿದ್ದಾರೆ. ಅದೇ ರೀತಿಯಾಗಿ ನಿಮಗೆ ಇಲ್ಲಿ ನೀಲ್ಸ್ ಬೋರ್ ಅವರ ಒಂದು ಅಟಾಮಿಕ್ ಮಾದರಿ ಬಗ್ಗೆ ಹೇಳ್ತಾರೆ. ಆ ಕವಚಗಳು ಹೇಳಿದ್ರೆ ಒಂದು ಪರಮಾಣುವಿನಲ್ಲಿ ಪ್ರೋಟಾನ್, ನ್ಯೂಟ್ರಾನ್ ಮತ್ತು ಎಲೆಕ್ಟ್ರಾನ್ ಇರ್ತವೆ. ಆ ಪ್ರೋಟಾನ್, ನ್ಯೂಟ್ರಾನ್, ಎಲೆಕ್ಟ್ರಾನ್ಗಳು ಪ್ರತಿಯೊಂದು ಧಾತು ಕೂಡ ಯಾವ ರೀತಿ ಕವಚಗಳನ್ನ ಒಳಗೊಂಡಿರ್ತವು ಅನ್ನೋದನ್ನ ಇಲ್ಲಿ ಒಂದು ತೋರಿಸ್ತಾರೆ. ಹೀಗೆ ಕವಚಗಳನ್ನ ಐಡೆಂಟಿಫಿಕೇಶನ್ ಮಾಡೋದು ಹೆಂಗ ಅಂತ ಹೇಳ್ಬಿಟ್ಟು ನೋಡಿ. ರುದರ್ಫೋರ್ಡ್ ಅವರ ಒಂದು ಅಟಾಮಿಕ್ ಮಾಡೋದು ಕೆ ಕವಚ, ಎಲ್ ಕವಚ, ಎಂ ಕವಚ ಮತ್ತು ಎನ್ ಕವಚಗಳು ಅಂತೇಳಿ ಕೂಡ ಅದ. ಈಗ ಸಾಮಾನ್ಯವಾಗಿ ಇದು ಒಂದು ಧಾತು, ಇದು ಬರಿತಾ ಬರ್ಕೊಂಡು ಹೋಗ್ತೀವಿ. ಹೇಳಿ, ಇಲ್ಲಿ ಪ್ರೋಟಾನ್ ಇದೆ, ಇಲ್ಲಿ ನ್ಯೂಟ್ರಾನ್ ಇದೆ, ಇಲ್ಲಿ ಎಲೆಕ್ಟ್ರಾನ್ಸ್ ಇದೆ. ಪ್ರೋಟಾನ್ ಪಾಸಿಟಿವ್ ಚಾರ್ಜ್, ನ್ಯೂಟ್ರಾನ್ ತಟಸ್ಥವಾಗಿರುತ್ತೆ, ಎಲೆಕ್ಟ್ರಾನ್ ನೆಗೆಟಿವ್ ಚಾರ್ಜ್ ಅನ್ನು ಒಳಗೊಂಡಿರುತ್ತೆ. ಇದು ಕೆ ಕವಚ, ಎಲ್ ಕವಚ, ಎಂ ಕವಚ, ಎನ್ ಕವಚ ಅಂತ ಹೇಳಿ ಕೂಡ ಕರಿತೀವಿ. ಇವು ಕವಚಗಳು ಅಂತ ಹೇಳಿ ಕೂಡ ಕರಿತೀವಿ. ಕವಚಗಳು ನಿಮ್ಗೆ ಎಲೆಕ್ಟ್ರಾನ್ ಕಾನ್ಫಿಗರೇಷನ್ ಹಾಕ್ಬೇಕಾದಾಗ ಯಾವ ಸುತ್ತಿನಲ್ಲಿ ಎಷ್ಟು ಎಲೆಕ್ಟ್ರಾನ್ಸ್ ಅದಾವ ಅನ್ನೋದು ನಮಗೆ ಗೊತ್ತಾಗಬೇಕು. ಅಂತ ಕವಚಗಳು ಯಾವಪ್ಪ ಅಂತೀರ ಕೆ, ಎಲ್, ಎಂ ಮತ್ತು ಎನ್. ಉಪಕವಚಗಳು ಅಂತ ಹೇಳಿ ಕೂಡ ಬರ್ತವೆ. ಉಪಕವಚಗಳು ಎಸ್, ಪಿ, ಡಿ ಅಂಡ್ ಎಫ್ ಇವು ಉಪಕವಚಗಳು ಅಂತ ಹೇಳಿ ಕೂಡ ಕರಿತೀವಿ. ಹಾಗಾದ್ರೆ ಈ ಕೆ ಕವಚಗಳಲ್ಲಿ ಎಷ್ಟು ಎಲೆಕ್ಟ್ರಾನ್ಸ್ ನಾವು ಕಂಡುಹಿಡಿಬೇಕು ಅಂತ ಹೇಳಿದ್ರೆ ಒಂದು ಸೂತ್ರ ಇದೆ. ಏನ ಸೂತ್ರ ಅಂತ ಹೇಳಿದ್ರೆ 2n² ಸೂತ್ರವನ್ನು ನಾವೇನ್ ಮಾಡ್ಬೇಕೈತಿ ಬಳಕೆಯನ್ನ ಮಾಡ್ಕೋಬೇಕು. 2n² ಸೂತ್ರದಿಂದ ಯಾವ್ಯಾವ ಕವಚಗಳಲ್ಲಿ ಎಷ್ಟು ಎಲೆಕ್ಟ್ರಾನ್ಸ್ ಅದಾವ ಅನ್ನೋದನ್ನ ನಾವೇನ್ ಮಾಡ್ಬೋದು ಐಡೆಂಟಿಫೈ ಮಾಡ್ಬೋದು. ಅರ್ಥ ಆಯ್ತಾ? ಈಗ ಪರಮಾಣು ರಾಶಿ ಸಂಖ್ಯೆ ಅಂತ ಹೇಳಿದ್ರೆ ಪ್ರೋಟಾನ್ ಮತ್ತು ಒಟ್ಟು ನ್ಯೂಟ್ರಾನ್ಗಳ ಸಂಖ್ಯೆಯನ್ನ ಪರಮಾಣು ರಾಶಿ ಸಂಖ್ಯೆ ಅಂತ ಹೇಳಿ ಕರಿತೀವಿ. ಹಾಗಾದ್ರೆ ಈಗ ಎಲೆಕ್ಟ್ರಾನ್ಸ್ಗಳು ಎಷ್ಟು ಅದಾವ ಅಂತ ಹೇಳಿ ಗೊತ್ತಾಗಬೇಕಪ್ಪ ಅಂದ್ರೆ ನಾವೇನ್ ಮಾಡ್ಬೇಕು ಅಂತ ಹೇಳಿದ್ರೆ ಈ ಒಂದು ಸೂತ್ರವನ್ನು ಬಳಕೆಯನ್ನ ಮಾಡ್ಕೊಳ್ಬೇಕು. 2n². ಇಲ್ಲಿ k = 2n². ಇಲ್ಲಿ 2 ಇಂಟು n ಅಂತ ಹೇಳಿದ್ರೆ k ಕವಚ ಎಷ್ಟನೇ ಸುತ್ತಿನಲ್ಲಿದೆ? 1ನೇ ಕವಚ, 1² 2 ಇಂಟು 1 ಅಂದ್ರೆ ಎಷ್ಟು? ಒಂದೇ. ಹಾಗಾಗಿ k = ಇಲ್ಲಿ ಎಷ್ಟಾಗತ್ತೆ? ಒಂದೇ ಇರೋದ್ರಿಂದ k = 2 ಎಲೆಕ್ಟ್ರಾನ್ಸ್. ಕೆ ಕವಚಗಳಲ್ಲಿ ಎಷ್ಟು ಎಲೆಕ್ಟ್ರಾನ್ಸ್ ಇದಾವ್ರಿ? 2 ಎಲೆಕ್ಟ್ರಾನ್ಸ್. ಬರ್ಕಬೇಕಲ್ಲಿ ಎಲ್ಲರೂ ಬರ್ಬೇಕು. ಕೆ ಕವಚಗಳಲ್ಲಿ 2 ಎಲೆಕ್ಟ್ರಾನ್. ನೆಕ್ಸ್ಟ್ ಎಲ್ = 2n². 2 ಇಂಟು ಎಲ್ ಕವಚ ಎಷ್ಟೇ ಸುತ್ತಿನಲ್ಲಿದೆ?
ಎರಡನೇ 2 ಹೋಲ್ ಸ್ಕ್ವೇರ್ 2 ಇಂಟು ಎರಡೇ 4 2 ನಾಲ್ಕಲೆ 8 ಎಲ್ ಇಸ್ ಈಕ್ವಲ್ ಟು ಎಷ್ಟು ಎಲೆಕ್ಟ್ರಾನ್ಸ್ ಅದಾವ್ರಿ 8 ಎಲೆಕ್ಟ್ರಾನ್ಸ್ ಅರ್ಥ ಆಯ್ತಾ ನೆಕ್ಸ್ಟ್ ಕೆ ಆಯ್ತು ಎಲ್ ಆಯ್ತು ಇನ್ ಎಂ ಇಸ್ ಈಕ್ವಲ್ ಟು 2n ಸ್ಕ್ವೇರ್ ಇಸ್ ಈಕ್ವಲ್ ಟು 2 ಇಂಟು 3 ಹೋಲ್ ಸ್ಕ್ವೇರ್ 3 ಇಂಟು 3 9 ಎರಡೇ 18 ಎಂ ಕವಚಗಳಲ್ಲಿ ಎಷ್ಟು ಎಲೆಕ್ಟ್ರಾನ್ಸ್ 18 ಎಲೆಕ್ಟ್ರಾನ್ಸ್ ನೆಕ್ಸ್ಟ್ ಎನ್ ಕವಚ n is equal to 2n square 2 into 4 square ನಕಲಕಲ 16 32 n ಕವಚಗಳಲ್ಲಿ ಎಷ್ಟು ಎಲೆಕ್ಟ್ರಾನ್ಸ್ ಅದಾವ 32 ಎಲೆಕ್ಟ್ರಾನ್ಸ್ ಅರ್ಥ ಆಯ್ತಾ ಪ್ರತಿಯೊಂದು ಸುತ್ತು ಕೂಡ ಇದರಲ್ಲಿ 2 ಎಲೆಕ್ಟ್ರಾನ್ಸ್ ಇಲ್ಲಿವರೆಗೆ 4 ಎಲೆಕ್ಟ್ರಾನ್ಸ್ ಇಲ್ಲಿವರೆಗೆ 18 ಎಲೆಕ್ಟ್ರಾನ್ಸ್ ಇಲ್ಲಿವರೆಗೆ 32 ಎಲೆಕ್ಟ್ರಾನ್ಸ್ ಮುಂದುವರಿತಾ ಹೋದಾಗ ಏನಾಗ್ತದಪ್ಪ ಅಂತ ಹೇಳಿದ್ರೆ ಎಲೆಕ್ಟ್ರಾನ್ಗಳ ಪ್ರಮಾಣ ಏನಾಗ್ತಾ ಹೋಗ್ತತಿ ಜಾಸ್ತಿ ಆಗ್ತಾ ಹೋಗ್ತತಿ ಎಲೆಕ್ಟ್ರಾನ್ ಯಾವ ಚಾರ್ಜ್ ಅನ್ನು ಒಳಗೊಂಡಿರ್ತತಿ ಯಾವ ಚಾರ್ಜ್ ನೆಗೆಟಿವ್ ಚಾರ್ಜ್ ಅನ್ನು ಒಳಗೊಂಡಿರ್ತತಿ ಪ್ರೋಟಾನ್ ಪಾಸಿಟಿವ್ ಚಾರ್ಜ್ ನ್ಯೂಟ್ರಾನ್ಸ್ ತಟಸ್ಥವಾಗಿರುತ್ತೆ ಅರ್ಥಾಯ್ತಾ ಇದೇ ಇದು ಬೋರ್ತ್ರವರ ಸ್ಥಿರ ಕಕ್ಷೆಗಳಲ್ಲಿ ಸ್ಟೇಷನರಿ ಆರ್ಬಿಟ್ ನಲ್ಲಿ ಏನಾಗ್ತಾ ಇರ್ತಪ್ಪ ಅಂದ್ರೆ ಎಲೆಕ್ಟ್ರಾನ್ಸ್ ಯಾವಾಗಲೂ ಕೂಡ ಸುತ್ತುವರಿತಾ ಇರ್ತವೆ ಈ ಒಂದು ಇದರಲ್ಲಿ ಏನಾಗ್ತವೆ ಎಲೆಕ್ಟ್ರಾನ್ ಸುತ್ತುವರಿತಾ ಇರ್ತವೆ ನೋಡ್ರಿ ನ್ಯೂಟ್ರಾನ್ ಮತ್ತು ಪ್ರೋಟಾನ್ ಇವನ್ನ ಪರಮಾಣು ಕೇಂದ್ರ ಅಂತ ಹೇಳಿ ಕೂಡ ಕರಿತೀವಿ ಪರಮಾಣು ಕೇಂದ್ರ ಮೂರು ಬರ್ತವೆ ಪ್ರೋಟಾನ್ ನ್ಯೂಟ್ರಾನ್ ಮತ್ತು ಎಲೆಕ್ಟ್ರಾನ್ ಇದನ್ನ ನಾವು ಏನ್ ಕರಿತೀವಿ ಪರಮಾಣು ಕೇಂದ್ರ ಪರಮಾಣು ಕೇಂದ್ರ ಯಾವುವು ಪ್ರೋಟಾನ್ ನ್ಯೂಟ್ರಾನ್ ಮತ್ತ ಎಲೆಕ್ಟ್ರಾನ್ ಇವುಗಳನ್ನು ಮೂರನ್ನು ಏನಂತ ಕರಿತೀವಿ ಪರಮಾಣು ಕೇಂದ್ರ ಅರ್ಥ ಆಯ್ತಾ ಪರಮಾಣು ಅಂದ್ರೇನು ವಿಭಜಿಸಲು ಸಾಧ್ಯವಾಗದ ಅಭೇದ್ಯವಾದ ಕಣ ಅದನ್ನ ನಾವೆಂತ ಕರಿತೀವಿ ಪರಮಾಣು ಅಂತ ಹೇಳಿ ಕೂಡ ಕರಿತೀವಿ ವಿಭಜಿಸಲು ಸಾಧ್ಯವಾಗದ ಅಭೇದ್ಯವಾದ ಕಣ ಅದನ್ನ ನಾವೆಂತ ಕರಿತೀವಿ ಪರಮಾಣು ಅಂತ ಹೇಳಿ ಕೂಡ ಕರಿತೀವಿ ನೋಡ್ರಿ ಯಾವುದೇ ಒಂದು ಕಣವನ್ನ ತೆಗೆದುಕೊಡ್ರಿ ನೀವು ಅದನ್ನ ವಿಭಜಿಸ್ತಾ ಹೋಗ್ರಿ ಕೊನೆಗೆ ಒಂದು ಕಣ ಉಳ್ಕೊತೈತಿ ಇದ ಕಟ್ಟಿಗೆ ನೀವು ವಿಭಜಿಸ್ತಾ ಹೋಗ್ರಿ ಲಾಸ್ಟ್ ಒಂದು ಕಣ ಉಳ್ಕೊತೈತಿ ಅದನ್ನ ನಮಗೆ ವಿಭಜಿಸಲು ಸಾಧ್ಯ ಆಗಲ್ಲ ಅದನ್ನ ನಾವೆಂತ ಕರಿತೀವಿ ಪರಮಾಣು ಅಥವಾ ಕಣ ಅಂತ ಹೇಳಿ ಕೂಡ ಕರಿತೀವಿ ಅದನ್ನು ವಿಭಜಿಸಲು ಸಾಧ್ಯವಿಲ್ಲ ಬರ್ಕಡ್ಲಿದ್ದ ವಿಭಜಿಸಲು ಸಾಧ್ಯ ಬೇಗ ಬರ್ಕೋಬಹುದು ವಿಭಜಿಸಲು ಸಾಧ್ಯವಾದ ಅಭೇದ್ಯವಾದ ಕಣ ಬರ್ಕೊಂಡ್ರೆ ನಮ್ಗೆ ಪರಮಾಣು ಹಿಂಗ್ ರಚನೆ ಆಗ್ತದೆ ಅಂತ ಗೊತ್ತಾಯ್ತಾ ಒಂದು ಪರಮಾಣು ರಚನೆ ಆಗ್ಬೇಕಾದ್ರೆ ಏನೇನ್ ಬೇಕು ಪ್ರೋಟಾನ್ ನ್ಯೂಟ್ರಾನ್ ಮತ್ತ ಎಲೆಕ್ಟ್ರಾನ್ ಪ್ರೋಟಾನ್ ನ್ಯೂಟ್ರಾನ್ ಎಲೆಕ್ಟ್ರಾನ್ ಇಟ್ಬಿಟ್ರ ಒಂದು ಪರಮಾಣು ಏನಾಗ್ತತಿ ಒಂದು ರಚನೆಯನ್ನ ಒಳಗೊಳ್ತದೆ ಇಲ್ಲ ಅಂತ ಹೇಳಿದ್ರೆ ರಚನೆ ಆಗೋದಿಲ್ಲ ಒಂದು ಪರಮಾಣು ರಚನೆ ಆಗ್ಬೇಕಪ್ಪ ಅಂತಾರ ಪ್ರೋಟಾನ್ಸ್ ಇರ್ಬೇಕು ನ್ಯೂಟ್ರಾನ್ಸ್ ಇರ್ಬೇಕು ಮತ್ತು ಎಲೆಕ್ಟ್ರಾನ್ಸ್ ಇರ್ಬೇಕು ಅವಾಗ ಮಾತ್ರ ಏನಾಗ್ತದಪ್ಪ ಅಂತಾರ ಒಂದು ಆಟಮ್ ಏನಾಗ್ತತಿ ರಚನೆ ಆಗ್ತತಿ ಅರ್ಥ ಆಯ್ತಾ ಪಿರಿಯಾಡಿಕ್ ಟೇಬಲ್ ಬಗ್ಗೆ ಇನ್ನೊಂದ್ಸರಿ ಹೇಳ್ತಾರೆ ಇಲ್ಲಿ ಹೇಳ್ತಾರೆ ಲೋಹ ಅಲೋಹ ಮತ್ತು ಲೋಹಾಭಗಳು ಅಂತ ಹೇಳಿರ್ತು ಇದರಲ್ಲಿ ಲೋಹಗಳದವು ಅಲೋಹಗಳದವು ಮತ್ತು ಲೋಹಾಭಗಳು ಅಂತ ಹೇಳಿ ಕೂಡ ಲೋಹಗಳು ಏನ್ ಮಾಡ್ತಾವ ಅಂದ್ರೆ ತನ್ಯ ಕುಟ್ಟೆ ಗುಣಗಳನ್ನ ಒಳಗೊಂಡಿರ್ತವೆ ಏನ್ ಒಳಗೊಂಡಿರ್ತಾವ ಲೋಹಗಳು ತನ್ಯ ಮತ್ತು ಕುಟ್ಟೆ ಗುಣಗಳನ್ನ ಒಳಗೊಂಡಿರ್ತಾವ ಲೋಹಗಳು ಏನ್ ಮಾಡ್ತಾವ ಹೊಡಿತಾವ ಇನ್ನು ಅಲೋಹಗಳು ಹೆಂಗಿರ್ತವಪ್ಪ ಅಂತೀರ ತನ್ಯ ಕುಟ್ಟೆ ಗುಣಗಳನ್ನ ಒಳಗೊಂಡಿರಂಗಿಲ್ಲ ಅವು ಮೇಲ್ಮುಖ ಏನಾಗಿರಂಗಿಲ್ಲ ಬರೆಯೋದಿಲ್ಲ ಅಂತ ಆಯ್ತಾ ಅವುಗಳನ್ನ ಅಲೋಹಗಳು ಅಂತ ಹೇಳಿ ಕೂಡ ಕರಿತೀವಿ ನೆಕ್ಸ್ಟ್ ಲೋಹಾಭಗಳು ಅಂತ ಹೇಳಿ ಬರ್ತವೆ ಲೋಹಾಭಗಳು ಅಂದ್ರೆ ಯಾವಪ್ಪ ಅಂತ ಹೇಳಿದ್ರೆ ಇತ ಲೋಹದ ಗುಣಗಳನ್ನು ಪ್ರದರ್ಶಿಸ್ತವು ಅಲೋಹದ ಗುಣಗಳನ್ನು ಕೂಡ ಪ್ರದರ್ಶಿಸುವಂತವು ಅವುಗಳನ್ನ ಎಂತ ಕರಿತೀವಿ ಲೋಹಾಭಗಳು ಅಂತ ಹೇಳಿ ಕೂಡ ಕರಿತೀವಿ ಈ ಒಟ್ಟು ಈ ಪಿರಿಯಾಡಿಕ್ ಟೇಬಲ್ ನಲ್ಲಿ 118 ಧಾತುಗಳಲ್ಲಿ ಲೋಹ ಅಲೋಹ ಮತ್ತು ಲೋಹಾಭಗಳನ್ನು ಕೂಡ ಒಳಗೊಂಡಿರ್ತದೆ ಪಿರಿಯಾಡಿಕ್ ಟೇಬಲ್ ಅರ್ಥ ಆಯ್ತಾ ಆಮೇಲೆ ನೆಕ್ಸ್ಟ್
ಎಷ್ಟು ಗುಂಪುಗಳನ್ನು ಒಳಗೊಂಡಿರ್ತೀರ? 18 ಗುಂಪುಗಳು. ಎಷ್ಟು ಗುಂಪು? ಗುಂಪು 18, ವರ್ಗ 7. ಅರ್ಥ ಆಯ್ತಾ? ಒಟ್ಟು ಧಾತುಗಳು 118. ಒಟ್ಟು ಧಾತು 118 ಅದವು. ಆಮೇಲೆ ಇದರಲ್ಲಿ ಲೋಹ, ಅಲೋಹ ಮತ್ತು ಲೋಹಾಭ. ಲೋಹ, ಅಲೋಹ ಮತ್ತು ಲೋಹಾಭಗಳು ಕೂಡ ಕಂಡುಬರ್ತವೆ. ಅದರಲ್ಲಿ ಮತ್ತೆ ಘನಸ್ಥಿತಿ, ದ್ರವ ಸ್ಥಿತಿ ಮತ್ತ ಅನಿಲ ಸ್ಥಿತಿ, ಈ 3 ಸ್ಥಿತಿಯಲ್ಲಿ ಕೂಡ ಏನಾಗ್ತಾವಪ್ಪ ಅಂತೇಳಿ ಈ ಧಾತುಗಳು ಏನಾಗ್ತಾವ ಕಂಡು ಬರ್ತವೆ. ಇಲ್ಲಿ ನೋಡಿ ಸೀರಿಯಲ್, ಇದು ವರ್ಗ 1ನೇ ವರ್ಗ ಹೈಡ್ರೋಜನ್ 1ನೇ ಗುಂಪು. 2ನೇ ವರ್ಗ 1ನೇ ವರ್ಗದಲ್ಲಿ ಎಷ್ಟು ಬರ್ತವಪ್ಪ ಅಂದ್ರೆ ಎರಡು ಬರ್ತವೆ ಧಾತುಗಳು. 2 ಬರಲ್ಲ, 1 ಬರ್ತೈತಿ. 2ನೇ ಇದರಲ್ಲಿ ಏನಾಗ್ತದಪ್ಪ ಅಂತ ಹೇಳಿದ್ರೆ ವರ್ಗದಲ್ಲಿ ಲಿಥಿಯಂ ಮತ್ತು ಬೆರಿಲಿಯಂ ಬರ್ತದೆ. ಯಾವ್ದು ಬರ್ತೈತಿ? ಲಿಥಿಯಂ ಮತ್ತು ಬೆರಿಲಿಯಂ. ಇಲ್ಲಿ ಕೂಡ ಏನಾಗ್ತದಪ್ಪ ಅಂದ್ರೆ ಬೋರಾನ್, ಕಾರ್ಬನ್, ನೈಟ್ರೋಜನ್, ಆಕ್ಸಿಜನ್ ಮತ್ತು ಫ್ಲೋರಿನ್ ಮತ್ತು ನಿಯಾನ್ ಅಂತ ಹೇಳಿ ಕೂಡ ಕರಿತೀವಿ. ಇಷ್ಟು ಧಾತುಗಳು ಏನಾಗ್ತಾವ ಅಂತ ಹೇಳಿದ್ರೆ ಇಲ್ಲಿ ಕಂಡು ಬರ್ತವೆ. ಅರ್ಥ ಆಯ್ತಾ? ನೋಡ್ರಿ, ಇಲ್ಲಿ ಪರಮಾಣು ಸಂಖ್ಯೆಯನ್ನು ಕೊಟ್ಟರ, ಅದ್ರ ಮತ್ತೆ ಒಂದು ರಾಶಿ ಸಂಖ್ಯೆಯನ್ನು ಕೂಡ ಕೊಟ್ಟರ. ಹೈಡ್ರೋಜನ್ ಪರಮಾಣು ಸಂಖ್ಯೆ 1, ಲಿಥಿಯಂ ಪರಮಾಣು ಸಂಖ್ಯೆ 3. ಅರ್ಥ ಆಯ್ತಾ? ಬೆರಿಲಿಯಂ ಪರಮಾಣು ಸಂಖ್ಯೆ 4. ಇಲ್ಲಿ ಎಲೆಕ್ಟ್ರಾನಿಕ್ ವಿನ್ಯಾಸವನ್ನು ಕೂಡ ಕೊಟ್ಟಿದ್ದಾರೆ. ನಾನು ತೋರಿಸಿದ್ದಾರೆ ಕೆ ಕವಚ, ಎಲ್ ಕವಚ, ಎಂ ಕವಚದಲ್ಲಿ ಎಲೆಕ್ಟ್ರಾನ್ ಹಂಚಿಕೆ ಆಗಿದ್ದನ್ನ ಇಲ್ಲಿ ಹೈಡ್ರೋಜನ್ 1s1 ಬರ್ತದೆ ಅಷ್ಟ. ಏನು ಬರ್ತೈತಿ? 1s1 ಬರ್ತೈತಿ. ನೆಕ್ಸ್ಟ್ ಲಿಥಿಯಂ ಎಷ್ಟು ಬರ್ತದಪ್ಪ ಅಂದ್ರೆ 1s2 ಮತ್ತು 2s1 ಅಂತ ಹೇಳ್ಬೇಕು. ನೆಕ್ಸ್ಟ್ ಇಲ್ಲಿ ಬೆರಿಲಿಯಂ ಕೊಟ್ಟಾರ 1s2 ಮತ್ತು 2s2 ಅಂತ ಹೇಳ್ಬೇಕು. ಅರ್ಥ ಆಯ್ತಾ? ಇಲ್ಲಿ ಒಂದು ಕಲರ್ ಅನ್ನ ಕೊಟ್ಟಿದ್ದಾರೆ. ಬೆರಿಲಿಯಂ, ಮೆಗ್ನೀಸಿಯಂ, ಕ್ಯಾಲ್ಸಿಯಂ, ಸ್ಟ್ರೋನಿಯಂ ಮತ್ತು ಬೇರಿಯಂ ಮತ್ತು ರೇಡಿಯಂ ಅಂತ ಹೇಳಿ ಕೂಡ ಕೊಟ್ಟಿದ್ದಾರೆ. ಇಲ್ಲಿ ಕೆಲವೊಂದನ್ನ ಏನಪ್ಪಾ ಅಂತಾರೆ, ಕೆಲವೊಂದು ಗುಂಪುಗಳಲ್ಲಿ ಕೂಡ ಏನ್ ಮಾಡಿದಾರೆ ಅಂತ ಹೇಳಿ ಇಲ್ಲಿ ತೋರಿಸಿದ್ದಾರೆ. ಮೋಸ್ಟ್ ಕಾಮನ್ ಸ್ಟ್ರಕ್ಚರ್ಸ್ ಕ್ಯೂಬಿಕ್ ಮತ್ತ ಹೆಕ್ಸಾಗೋನಿಕಲ್ ಮತ್ತೆ ಕ್ಯೂಬಿಕ್ ಸ್ಟ್ರಕ್ಚರ್ ನಲ್ಲಿ ಕೂಡ ಇರ್ತವೆ. ಕ್ಯೂಬಿಕ್ ಬಾಡಿ ಸೆಂಟ್ರಾಯ್ಡ್ ಮತ್ತು ಟೆಟ್ರಾಗೋನಲ್ ಮತ್ತು ಆರ್ಥೋಗೋಮಿಕ್ ಮತ್ತು ಮೊನೋಕ್ಲಿನಿಕ್, ಆಮೇಲೆ ಹೋಮೋಹೆಡ್ರಲ್, ಈ ರೀತಿಯಾಗಿ ಕೂಡ ಸ್ಟ್ರಕ್ಚರ್ ಕೂಡ ಒಳಗೊಂಡಿತ್ತು. ನಾವು ಹೇಳ್ತೇವೆ ಸ್ಟ್ರಕ್ಚರಲ್ ಫಾರ್ಮುಲಾ ರಚಿಸಬೇಕಾದಾಗ ಮತ್ತು ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ ಬರೀಬೇಕಾದಾಗ ನಿಮಗೆ ಅಲ್ಲಿ ಮುಂದಿನ ಇವು ಬರ್ತಾವಲ್ಲ, ನಮಗೆ ಪಾಠಗಳು ಬರ್ತಾವಲ್ಲ, ಅದರಲ್ಲಿ ನಿಮ್ಗೆ ಗೊತ್ತಾಗ್ತದೆ ಎಲೆಕ್ಟ್ರಾನಿಕ್ ವಿನ್ಯಾಸವನ್ನು ಹೆಂಗ್ ರಚಿಸಬೇಕು ಅಂತ ಹೇಳ್ಬಿಟ್ಟು. ಎಲೆಕ್ಟ್ರಾನಿಕ್ ವಿನ್ಯಾಸ ರಚಿಸಬೇಕಾದ್ರೆ ನಮಗೆ ಗೊತ್ತಾಗಬೇಕು, ಕವಚಗಳು ಗೊತ್ತಿರ್ಬೇಕು, ಉಪಕವಚಗಳು ಗೊತ್ತಿರ್ಬೇಕು, ಎಲೆಕ್ಟ್ರಾನ್ ಹಂಚಿಕೆ ಹೆಂಗಾಗ್ತೈತೆ ಅಂತ ಗೊತ್ತಿರ್ಬೇಕು, ಒಂದು ಧಾತುವಿನಲ್ಲಿ ಏನೇನು ಇರ್ತಾವ ಅನ್ನೋದು ಕೂಡ ಗೊತ್ತಿರ್ಬೇಕು. ಫಸ್ಟ್ ಅದಕ್ಕಿಂತ ಮುಖ್ಯವಾಗಿ ನಿಮ್ಗೆಲ್ಲರಿಗೂ ಕೂಡ ಪ್ರಾಕ್ಟೀಸ್ ಮಾಡಿಸಿದ್ದೇನೆ. ಏನಂತ ಹೇಳಿದ್ರೆ ಈ ಒಂದು ಧಾತುಗಳನ್ನ ಬರೀಬೇಕಂತ, ಕಡಿಮೆ ಅಂದ್ರೂ ಒಂದು 20 ರಿಂದ 25 ಧಾತುಗಳಾದ್ರೂ ಕೂಡ ಅದರ ಪರಮಾಣು ಸಂಖ್ಯೆ, ಅದರ ಸಂಕೇತ, ಅದರ ಒಂದು ಪರಮಾಣು ಸಂಖ್ಯೆ ನಮ್ಗೆ ಏನಾಗಬೇಕು ಗೊತ್ತಿರ್ಬೇಕು. ಹಂಗಿದ್ದಾಗ ಮಾತ್ರ ನಾವೇನಾಗ್ತದಪ್ಪ ಅಂದ್ರೆ ಒಂದು ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ ಬರಲಿಕ್ಕೆ ಬರ್ತದೆ. ಇದರಲ್ಲಿ ಎಲ್ಲ ಪೂರ್ಣ ಎಲ್ಲ ಕೊಟ್ಟಿದ್ದಾರೆ. ಪರಮಾಣು ಸಂಖ್ಯೆ ಇಲ್ಲಿ ಬರ್ತದೆ. ಅರ್ಥ ಆಯ್ತಾ? ನೆಕ್ಸ್ಟ್ ಅದರ ಒಂದು ಸಿಂಬಲ್ ಸಂಕೇತ ಕೂಡ ಬರ್ತದೆ. ಕಬ್ಬಿಣವನ್ನ ಸಂಕೇತ ಏನಂತ ಕರಿತೀವಿ ನಾವು? ಏನಂತ ಕರಿತೀವಿ? Fe ಅಂತ ಹೇಳಿ ಕೂಡ ಕರಿತೀವಿ. ಅರ್ಥ ಆಯ್ತಾ? ಇವತ್ತಿನ ತರಗತಿಯಲ್ಲಿ ಏನೇನು ಹೇಳಿದ್ವಪ್ಪ ಅಂತ ಹೇಳಿದ್ರೆ ಪರಮಾಣು ಅಂದ್ರೆ ಏನು, ಪರಮಾಣುವಿನ ರಚನೆ ಹೆಂಗಾಗ್ತತಿ, ಪರಮಾಣು ಏನೇನು ಒಳಗೊಂಡಿರ್ತತಿ, ಆಮೇಲೆ ಅದೇ ಹೇಳಿದ್ರೆ ಪರಮಾಣು ಏನಪ್ಪಾ ಅಂತೇಳಿ ಪ್ರೋಟಾನ್, ನ್ಯೂಟ್ರಾನ್ ಮತ್ತು ಎಲೆಕ್ಟ್ರಾನ್ಗಳನ್ನು ಒಳಗೊಂಡಿರ್ತತಿ. ಪರಮಾಣು ಕೇಂದ್ರದಲ್ಲಿ ಏನೇನು ಇರ್ತಾವು? ಪ್ರೋಟಾನ್, ನ್ಯೂಟ್ರಾನ್ ಮತ್ತು ಎಲೆಕ್ಟ್ರಾನ್ ಇರ್ತಾವು. ಕವಚ ಅಂದ್ರೇನು, ಕವಚಗಳು ಯಾವ್ಯಾವ ಕವಚಗಳಲ್ಲಿ ಎಷ್ಟೆಷ್ಟು ಎಲೆಕ್ಟ್ರಾನ್ಗಳ ಹಂಚಿಕೆ ಆಗಿದೆ ಅಂತ ಹೇಳಿ ಕೂಡ ನಮ್ಗೇನಾಗ್ಲಿ ಗೊತ್ತಾಯ್ತು. ಕವಚಗಳು ಯಾವುವು, ಉಪಕವಚಗಳು ಯಾವುವು, ಎಲೆಕ್ಟ್ರಾನ್ಸ್ ಅನ್ನ ಹೆಂಗ್ ಕಂಡುಹಿಡಿಬೇಕು ಅನ್ನೋದ್ರ ಬಗ್ಗೆ ಕೂಡ ಏನಾಯ್ತು ನಮ್ಗೆ ಇವಾಗ ಗೊತ್ತಾಯ್ತು. ಗೊತ್ತಾಯ್ತಾ ಇಲ್ಲ? ಸರಿ, ಹಿಂಗ ನೋಡೋಣ, ಟೆಸ್ಟ್ ಮಾಡೋಣ, ಗೊತ್ತಾಗ್ತದೆ. ಕೇಳಿದ್ರಷ್ಟೇ ಇವತ್ತು ಪರಮಾಣು ಅಂದ್ರೆ ಗೊತ್ತಿರೋ ಸರ್ಸಂಗಿಲ್ಲ. ಪರಮಾಣು ಅಂದ್ರೆ ವಾಟ್ ಈಸ್ ಆಟಮ್? ಪರಮಾಣು ಕೇಳೋಣ. ಸರಿನಾ? ವಿಭಜಿಸಲು ಸಾಧ್ಯವಾಗದ ಅಭೇದ್ಯವಾದ ಕಣ, ಅದನ್ನೆಂತ ಕರಿತೀವಿ? ಪರಮಾಣು ಅಂತ ಹೇಳಿ ಕೂಡ ಕರಿತೀವಿ. ಪರಮಾಣು ಕೇಂದ್ರದಲ್ಲಿ ಏನಿರ್ತವು? ಪರಮಾಣು ಕೇಂದ್ರದಲ್ಲಿ ಏನೇನಿರ್ತವೆ?
ಹೇಳ ನೀನು. ಪ್ರೋಟಾನ್, ನ್ಯೂಟ್ರಾನ್, ಪ್ರೋಟಾನ್, ನ್ಯೂಟ್ರಾನ್ ಮತ್ತು ಎಲೆಕ್ಟ್ರಾನ್ ಅಂತ ಕಂಡುಹಿಡಿದ್ರು. ಹಾಗಾದ್ರೆ ಇಲ್ಲಿ ಒಂದು ರುದರ್ಫೋರ್ಡ್ ಒಂದು ಅಟಾಮಿಕ್ ಮಾಡೆಲ್ ಅನ್ನ ರಚಿಸಿದ್ದ. ಅಲ್ಲಿ ಕವಚಗಳನ್ನು ಕೂಡ ಬರೆದಿದ್ದೆ. ಕವಚಗಳು ಯಾವ್ಯಾವು? ಕವಚಗಳ ಹೆಸರು ಹೇಳು. ಕೆ, ಎಲ್, ಎಂ ಮತ್ತು ಎನ್. ಉಪಕವಚಗಳು ಯಾವುವು? ಉಪಕವಚಗಳು ಎಸ್, ಪಿ, ಡಿ ಮತ್ತು ಎಫ್. ಇವನ್ನ ಉಪಕವಚಗಳು ಅಂತ ಹೇಳಿ ಕೂಡ ಕರಿತೀವಿ. ಸರಿ. ಒಟ್ಟು ಧಾತುಗಳು ಎಷ್ಟು ಅದಾವು? ಒಟ್ಟು ಧಾತುಗಳು ಎಷ್ಟು? ಗುಂಪಿನಾಗ ಹೇಳಕ್ ಹೇಳಿದ್ದ. ಹೇಳಲಿ ಮೂಲಿ ಲಾಸ್ಟ್. ಎಷ್ಟದ ಧಾತುಗಳು? 118. ಪ್ರಕೃತಿಯಲ್ಲಿ ದೊರೆತಿರುವಂತಹ ಧಾತುಗಳು ಎಷ್ಟು? 90. ಸರಿ. ಹಾಗಾದ್ರೆ ಕೃತಕವಾಗಿ ತಯಾರಿಸಿದ ಧಾತುಗಳು ಎಷ್ಟು? 28. ಎಷ್ಟು? 28. ಈಗ ನಾನು ಹೇಳಿದೆ, ಈ ಒಂದು ಪಿರಿಯಾಡಿಕ್ ಟೇಬಲ್ ಅಲ್ಲಿ ಲೋಹಗಳದವು, ಅಲೋಹಗಳದವು ಮತ್ತ ಲೋಹಾಭಗಳು ಅದವು ಅಂತ ಹೇಳಿದೆ. ಲೋಹಾಭಗಳಂದ್ರೆ ನೀಟಾಗಿ ಎಲ್ಲ ಹೇಳಿದೆ. ಲೋಹಾಭಗಳಂದ್ರೆ ತಪ್ಪು. ಲೋಹಾಭಗಳನ್ನ ಕೇಳಿದ್ದು, ಲೋಹ ಅಲ್ಲ. ಸರಿಯಾಗಿ ಹೇಳ್ತಾ ಇಲ್ಲ ನಮ್ಮೊಬ್ಬ. ನೀ ಹೇಳು. ಲೋಹದ ಗುಣ, ಅಲೋಹದ ಗುಣ ಎರಡನ್ನೂ ಪ್ರದರ್ಶಿಸುವಂತವನ್ನ ಅಂತ ಕರಿತೀವಿ, ಲೋಹಾಭಗಳು ಅಂತ ಹೇಳಿ ಕೂಡ ಕರಿತೀವಿ. ಅರ್ಥಾಯ್ತಾ? ಎರಡನ್ನೂ ಪ್ರದರ್ಶಿಸ್ಬೇಕಲ್ಲಿ ಅಂತವ್ ಮಾತ್ರ ಲೋಹಾಭಗಳು ಅಂತ ಹೇಳಿ ಕೂಡ ಕರಿತೀವಿ. ಲೋಹ ಅಂದ್ರೆ ಏನು? ಲೋಹ ಲೋಹ ಅಂದ್ರೆ ಏನು? ತನ್ನೆ ಮತ್ತು ಪುಟ್ಟ ಗುಣಗಳನ್ನು ಒಳಗೊಂಡಿದೆ. ಅವುಗಳನ್ನ ಕರಿತೀವಿ ಲೋಹಗಳು ಅಂತ ಹೇಳಿ ಕೂಡ ಕರಿತೀವಿ. ಅಲೋಹಗಳು ಅಂತ ಹೇಳಿದ್ರೆ ತನ್ನೆ ಮತ್ತು ಪುಟ್ಟ ಗುಣಗಳನ್ನ ಒಳಗೊಂಡಿರುವುದು. ಅವುಗಳನ್ನ ಅಂತ ಕರಿತೀವಿ ಅಲೋಹಗಳು ಅಂತ ಹೇಳಿ ಕೂಡ ಕರಿತೀವಿ. ನೀವು ಮನೆಯಲ್ಲಿ ಏನಪ್ಪ ಒಂದು ಗೃಹಪಾಠ ಅಂತ ಹೇಳಿದ್ರೆ, ನೀವು ಈ ಹೇಳಿದ ಧಾತುಗಳನ್ನ ಕಡಿಮೆ ಅಂದ್ರು 118 ಧಾತುಗಳನ್ನ ನೀವೇನ್ ಮಾಡ್ಬೇಕು ಅಂತೀರ, ಅದರ ಪರಮಾಣುವಿನ ಹೆಸರು, ಪರಮಾಣುವಿನ ಸಂಕೇತ ಮತ್ತು ಪರಮಾಣುವಿನ ಸಂಖ್ಯೆ ಇಷ್ಟನ್ನು ಕಾಲ ಮಾಡ್ಕೊಂಡು 118 ಧಾತುಗಳನ್ನ ಏನ್ ಮಾಡ್ಬೇಕು, ನಾವು ಬರ್ಕೊಂಡು ಬರ್ಬೇಕು. ಅದು ನಿಮ್ದು ಗೃಹಪಾಠ. ಅರ್ಥ ಆಯ್ತಾ? ಈಗ ಧಾತುಗಳ ಬಗ್ಗೆ ಆಯ್ತು. ನಾನು ನಿಮ್ಗೊಂದು ಹೋಮ್ವರ್ಕ್ ಕೂಡ ಕೊಟ್ಟಿದ್ದೆ. ಏನಪ್ಪಾ ಅಂತ ಹೇಳಿದ್ರೆ, ಒಂದೊಂದು 20 ಧಾತುಗಳನ್ನ 15ರಿಂದ 20 ಧಾತುಗಳನ್ನ ಬರೀಬೇಕು ಅಂತ ಹೇಳಿದ್ನ. ಏನೇನಪ್ಪಾ ಅಂತ ಹೇಳಿದ್ರೆ, ಪರಮಾಣುವಿನ ಹೆಸರು, ಸಂಕೇತ, ಪರಮಾಣು ಸಂಖ್ಯೆ. ಅರ್ಥ ಆಯ್ತಾ? ಬಾರ ನೀವು ಬರೀ. ನೀವು ಬರ್ಕೊಡ್ರ ಬರ್ತಾರೆ. ಬರ್ತಾವ್ರಿ ಇವಾಗ. ನೀವು ಬರೀತಾ ಹೋಗ್ಬೇಕು. ನೀ ಇಲ್ಲಿಂದ ಎಲ್ಲಿ ತರ ಬರೀತಿಮ್ಮ? 20 ಹೊಡ್ದು. ಹೇಳ್ಕೊಂತ ಬರೀ.
Ne, magnesium, then sodium, Fe, sodium Ne, aluminium, aluminium Al, silicon, Si, phosphorus, P, sulfur, S, Cl, ಸೈಡ್ ಬನ್ನಿ. argon, Ar, calcium, potassium, K, calcium, C, calcium Ca. ನನಗೆ ಕೊಟ್ಟಿರುವ 20 ಧಾತುಗಳನ್ನು ಬರೆದಿದ್ದೇನೆ. ನೆಕ್ಸ್ಟ್ ನನ್ನ ಹೆಸರು ರಂಜಿತಾ. ನಾನು 9ನೇ ತರಗತಿಯಲ್ಲಿ ಓದುತ್ತಿದ್ದೇನೆ. ನಾನು ಈಗ ಪರಮಾಣುವಿನ ಹೆಸರುಗಳನ್ನು ಹೇಳುತ್ತೇನೆ. ಸ್ಕಾಂಡಿಯಂ, ಟೈಟಾನಿಯಂ, ವಾನಾಡಿಯಂ, ಕ್ರೋಮಿಯಂ, ಮ್ಯಾಂಗನೀಸ್, ಐರನ್, ಕೋಬಾಲ್ಟ್, ನಿಕೆಲ್, ಕಾಪರ್, ಜಿಂಕ್, ಗಿಲಿಯಂ, ಜರ್ನಾಲಿಯಂ, ಆರ್ಸೆನಿಕ್, ಸೆಲಿನಿಯಂ, ಬ್ರೋಮೈನ್, ಸ್ಕಾಂಡಿಯಂ, ಕ್ರಾಪ್ಟಾನ್, ರುಬೇಡಿಯಂ, ಸೆಲಿನಿಯಂ, ಎಟ್ರಿಯಂ, ಜಿರ್ಕೋನಿಯಂ. ನನ್ನ ಹೆಸರು
ಹೆಸರು ದೀಪಾ. ನಾನು 9ನೇ ತರಗತಿಯಲ್ಲಿ ಓದುತ್ತಿದ್ದೇನೆ. ನನಗೆ ಕೊಟ್ಟಿರುವ 20 ದಾಖಲೆಗಳ ಹೆಸರನ್ನು ಬರೆದಿದ್ದೇನೆ. ಹೇಳ್ಕೊಂತ ಬರೀಮ್ಮ, ಜೋರಾಗಿ ಹೇಳೋ. ನೀವು ಬರ್ತಾ ಹೋಗ. ಬರ್ತಾಡ್ರಲ್ಲ. ಮಕ್ಕಳಲ್ಲಿ antimony
ಇಲ್ಲ. ನನಗೆ ಕೊಟ್ಟಿರುವಂತಹ ದಾಖಲೆಗಳನ್ನು ಬರೆದಿದ್ದೇನೆ.